ಬಿಜೆಪಿಯ ಅಭ್ಯರ್ಥಿ ಎ ಮಂಜು ವಿರುದ್ಧದ ಪ್ರೀತಂ ಗೌಡ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವಿರುದ್ಧ ಶಾಸಕ ಪ್ರೀತಂ ಗೌಡ ಆರೋಪ ಮಾಡಿದ್ದಾರೆ. ಎ ಮಂಜು ವಿರುದ್ಧ ಪ್ರೀತಂ ಗೌಡ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವಿರುದ್ಧ ಇದೀಗ ಬಿಜೆಪಿಯ ಶಾಸಕ ಪ್ರೀತಂ ಗೌಡ ಆರೋಪ ಮಾಡ್ತಿದ್ದಾರೆ. ಇವೆಲ್ಲ ಕೂಡ ಜೆಡಿಎಸ್ ನವರ ನಕಲಿ ಸೃಷ್ಟಿ, ಇವೆಲ್ಲ ವಿರೋಧಿಗಳ ಕೃತ್ಯ ಅಂತ ಪ್ರೀತಂ ಗೌಡ ಆರೋಪವನ್ನ ಮಾಡಿರೋದು. ಹಾಗಾಗಿ ಈ ಆಡಿಯೋ ಬಾಂಬ್ ಏನಿದೆ ಅದಕ್ಕೂ ನನಗೆ ಯಾವುದೇ ರೀತಿಯಾದಂತಹ ಲಿಂಕ್ ಇಲ್ಲ. ಮಂಡ್ಯದಲ್ಲಿ 4 ಸುಮಲತಾರನ್ನ ಕಣಕ್ಕೆ ಇಳಿಸಿದ್ದಾರೆ. ಇದೇ ರೀತಿಯಾದಂತಹ ತಂತ್ರ ಹಾಸನ ಕ್ಷೇತ್ರದಲ್ಲೂ ಕೂಡ ಇದೇ ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಅವರು ಬಂದಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನ ಪ್ರೀತಂ ಗೌಡ ಮಾಡಿದ್ದಾರೆ. ನಾನು ದಿನಕ್ಕೆ 20 ಗಂಟೆ ಎ ಮಂಜು ಅವರ ಪರವಾಗಿ ಕೆಲಸ ಮಾಡ್ತಿದ್ದೇನೆ. ಆ ಪಕ್ಷದಲ್ಲಿ ಆ ರೀತಿಯಾಗಿದ್ದಾಗ ನಾನು ಹೇಗೆ ಈ ರೀತಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ? ನನ್ನ ಜನಪ್ರಿಯತೆಯನ್ನ ಮೀರಿ ಮತವಾಗಿ ಪರಿವರ್ತನೆ ಆಗ್ತಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಟಿವಿ9 ಜೊತೆ ಮಾತನಾಡ್ತಾ ಪ್ರೀತಂ ಗೌಡ ಏನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಏನ್ ಹೇಳಿದ್ರು ಬನ್ನಿ ನೋಡೋಣ. ಎಲ್ಲರಿಗೂ ಇಲ್ಲಿ ನಡೀತಿರೋ ರಾಜಕಾರಣ ಏನು ಅಂತ ಗೊತ್ತಿದೆ. ನಾನು ಹೊಳೆನರಸೀಪುರ ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಉಸ್ತುವಾರಿ ತಗೊಂಡ್ಮೇಲೆ ಅವ್ರೇನು 1 ಲಕ್ಷ ಲೀಡ್ ತಾಳ್ತೀವಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಿದ್ರು. ಅದೀಗ ಸಮ ಬರುವಂತ ಪರಿಸ್ಥಿತಿ ಎದುರಾಗಿದೆ. ಕಾರ್ಯಕರ್ತರು ಮೊಬಿಲೈಸ್ ಆಗಿದ್ದಾರೆ. ಕಾಂಗ್ರೆಸ್ ಅವರೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನ ಸೇರಿ ಈ ಬಾರಿ ಗೆಲ್ಲಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಹತಾಶರಾಗಿ ಅವ್ರವ್ರದ್ದು ಏನೇನ್ ಸ್ಟ್ರಾಟಜಿ ಇರುತ್ತೆ ಮಾಡಕ್ ಹೊರಟಿರ್ತಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನನ್ನನ್ನು ಇವತ್ತು ನೀವು ಹಾಸನದಿಂದ ದುಬೈ ಕಳ್ಸಿದ್ರು ಮಂಜಣ್ಣನ ಗೆಲುವನ್ನ ತಪ್ಪಿಸ್ಲಿಕ್ಕೆ ಆಗಲ್ಲ. ಜನ ಆಕ್ರೋಶಿತರಾಗಿದ್ದಾರೆ. ಈ ಬಾರಿ ಗೆಲುವು ಭಾರತೀಯ ಜನತಾ ಪಾರ್ಟಿ. ನಮ್ಗೆ ಮತ್ತೆ ಮಂಜಣ್ಣ ಅವರು ನಾವು ನಿಜವಾದ ಜೋಡೆತ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಸಹಿಸಕ್ ಆಗದೆ ಇರೋ ರಾಜಕೀಯ ಹಿತಾಸಕ್ತಿಗಳು ಮಾಡ್ತಾರೆ. ನಾವು ರಾಜಕೀಯ ಮೆಚುರಿಟಿ ಇರೋರು ಈ ತರದ್ದೆಲ್ಲ ಕುತಂತ್ರಕ್ಕೆಲ್ಲ ಹೆದರೋದಲ್ಲ ಮತ್ತೆ ವಿಚಲಿತರಾಗ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ನಾವು ಕಳೆದ ವಾರ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ನಾನ್ ರಣತಂತ್ರ ಮಾಡ್ತಿರೋದನ್ನ ಒಂದು ವಿಡಿಯೋ ತುಣುಕು ಬಿಟ್ಟಿದ್ರು. ಆ ವಿಡಿಯೋ ತುಣುಕಿಗೆ ಜನಪ್ರಿಯತೆ ಹೆಚ್ಚಾಗಿ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ವಿಚಲಿತರಾಗಿ ಏನಾದ್ರೂ ಮಾಡ್ಬೇಕು ಅಂತ ಸ್ಟ್ರಾಟಜಿ ಭವಿಷ್ಯ ಇದನ್ನೇನೋ ಮಾಡಿರ್ಬೋದು ಅನ್ನೋದು ನನ್ನ ಭಾವನೆ. ಈಗ ಅರಸೀಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶಿವಲಿಂಗೇಗೌಡ್ರೆ. ನಮಸ್ತೆ, ನಾನು ಧ್ವನಿ ಕೇಳಿಸ್ತಿದ್ಯಾ? ಮತ್ತೆ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತೀವಿ. ಶಿವಲಿಂಗೇಗೌಡರು ಮಾತನಾಡುವಂತವರಿದ್ರು. ಈಗ ಪ್ರಮುಖವಾಗಿ ಬಿಜೆಪಿಯ ಶಾಸಕ ಪ್ರೀತಂ ಗೌಡ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಆಡಿಯೋ ಈಗ ರಿಲೀಸ್ ಆಗಿದೆ, ವೈರಲ್ ಆಗ್ತಿದೆ ಕೂಡ. 10 ವರ್ಷ ಹೋಗ್ಲಿ 7 ತಿಂಗಳ ಹಿಂದೆ ಏನ್ ನಡೆದಿದೆ ಅದನ್ನ ಮರೆಯೋದಕ್ಕೆ ಸಾಧ್ಯನಾ? ಇಲ್ಲಿ ಎ ಮಂಜು ಅವ್ರನ್ನ ಸೋಲಿಸೋದಕ್ಕೆ ಸ್ವತಃ ಬಿಜೆಪಿಯ ಶಾಸಕ ಪ್ರೀತಂ ಗೌಡರೇ ಮುಂದೆ ನಿಂತಿದ್ದಾರಾ? ಅವರ ಜೊತೆಗೆ ಪ್ರಚಾರಕ್ಕೂ ಹೋಗ್ತಾರೆ. ಆದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಇಂಥ ಕೆಲಸಗಳು ಆಗ್ತಾ ಇದೆಯಾ ಅನ್ನೋ ಒಂದು ಆರೋಪ ಈಗ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಆದ್ರೆ ಆಡಿಯೋ ಬಗ್ಗೆ ಟಿವಿ9 ಜೊತೆ ಮಾತನಾಡ್ತಾ ಪ್ರೀತಂ ಗೌಡ ಅವ್ರು ಹೇಳೋ ಪ್ರಕಾರ ಇದೆಲ್ಲ ಜೆಡಿಎಸ್ ನವರ ಕುತಂತ್ರ. ಈ ರೀತಿಯಾಗಿ ಆಡಿಯೋನಲ್ಲಿ ಮಿಸ್ ಮ್ಯಾಚ್ ಮಾಡ್ಕೊಂಡು ಅಥವಾ ಮಿಮಿಕ್ರಿ ಮಾಡಿಸಿನೋ ಏನೋ ಒಂದು ಮಾಡೋದ್ರಲ್ಲಿ ಅವ್ರು ನಿಸ್ಸೀಮ್ರು. ಈಗಾಗಲೇ ಮಂಡ್ಯದಲ್ಲಿ 4 ಸುಮಲತಾ ಅವ್ರನ್ನ ಕಣಕ್ಕೆ ಇಳಿಸಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಈಗ ಪ್ರೀತಂ ಗೌಡ ಅವರು. ಈ ಆಡಿಯೋ ಮತ್ತೆ ನನಗೆ ಯಾವುದೇ ರೀತಿಯಾದಂಥ ಲಿಂಕ್ ಇಲ್ಲ. ನಾನು 20 ಗಂಟೆ ಎ ಮಂಜು ಅವರ ಪರವಾಗಿ ನಿಸ್ವಾರ್ಥವಾಗಿ ಪಕ್ಷಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ. ಆ ರೀತಿಯಾಗಿದ್ದಾಗ ನಾನು ಯಾಕೆ ಈ ರೀತಿಯಾಗಿ ಆಡಿಯೋದಲ್ಲಿ ಮಾತನಾಡ್ತೀನಿ ಅನ್ನೊಂದು ಪ್ರಶ್ನೆನ ವಾಪಸ್ ಕೇಳ್ತಾರೆ ಪ್ರೀತಂ ಗೌಡ. ಇದೆಲ್ಲ ಕೂಡ ಜೆಡಿಎಸ್ ನ ಕುತಂತ್ರ ಅಂತ ಪ್ರೀತಂ ಗೌಡ ಹೇಳ್ತಿದ್ದಾರೆ. ಶಿವಲಿಂಗೇಗೌಡರು ಇದ್ರ ಬಗ್ಗೆ ಮಾತಾಡೋಕೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಲಿಂಗೇಗೌಡರು ಈಗ ನೇರವಾಗಿ ಪ್ರಶ್ನೆಗೆ ಬರೋದಾದ್ರೆ ಜೆಡಿಎಸ್ ನ ಕುತಂತ್ರ ಅಂತ ಹೇಳ್ತಿದ್ದಾರೆ. ಅವ್ರು ಮಾತನಾಡಿರುವಂತಹ ಆಡಿಯೋ ಎಲ್ಲ ಕೂಡ ಎಲ್ಲ ಕ್ರಿಯೇಟ್ ಮಾಡಿರೋದು ಇದ್ರಲ್ಲಿ ನಿಸ್ಸೀಮ್ರು ಜೆಡಿಎಸ್ ನವರು ಅಂತ ಈಗ ಪ್ರೀತಂ ಗೌಡ ಅವ್ರು ಹೇಳ್ತಿರೋದು. ಈಗ ಇನ್ನೊಬ್ರು ಟೋನ್ ಇನ್ನೊಬ್ರು ಮಾತಾಡಕ್ಕಾಗತ್ತೆ ನೋಡಿ. ಈಗ ಅವ್ರು ರಿಯಾಕ್ಷನ್ ಮಾಡಿರೋದು ಯಾವ ಮೂಡಲ್ಲಿ ಮಾಡಿರೋ ಯಾವ ಅರ್ಥದಲ್ಲಿ ಮಾಡಿರ್ಬೇಕು. ಓಕೆ, ಒಬ್ಬ ರಾಜಕಾರಣಿ ಬೇರೆ ಪಕ್ಷದಿಂದ ಬಂದು ಬೆಳ್ಕೊಂಡು ನಂದೇನಾರು ಕಿಮ್ಮತ್ ಕಡಿಮೆ ಆಗ್ಬೋದು ಅಂತ ಹೇಳಿ ಮಾಡಿರ್ಬೋದು. ನಾವು ನೋಡಿದ್ರು ಅವ್ರ ಟೋನ್ ಕೇಳಿದ್ರೆ ಪ್ರೀತಂ ಗೌಡ್ರ ಟೋನ್ ಕೇಳಿದ್ರೆ ಇವನೇ ಅಂತ ಹೇಳ್ತಿದ್ದೆ ನಾನು. ಈ ದೇವೇಗೌಡರ ಬಗ್ಗೆ ಮಾತಾಡಿದ್ರಲ್ಲ ಯಡಿಯೂರಪ್ಪನವ್ರ ಜೊತೆ, ಅವ್ರಲ್ಲ ಅಂತಿದ್ರು 100% ಪ್ರೀತಂ ಗೌಡಂದೇ ಟೋನ್ ಅಂತ ನಾನು ಹೇಳಿದೆ. ಹಂಗೆ ಪ್ರೀತಂ ಗೌಡ್ ನಾನು ವೈರಲ್ ಆಗಿರೋದನ್ನ ಕೇಳಿಲ್ಲ. ನಾವು ಬೆಳಿಗ್ಗೆ ಎದ್ದು ಹೊಂಟ್ರೆ ಸಾಯಂಕಾಲ ಬಂದು 1 ಗಂಟೆ ಮಲಗದೆ ನಾನು ಕೇಳಿಲ್ಲ. ಅದರಿಂದ ನಾನು ಹೆಂಗ್ ರಿಯಾಕ್ಟ್ ಮಾಡೋಣ? ಅಲ್ಲ, ಈಗ ಮಂಡ್ಯದಲ್ಲಿ 4 ಜನ ಸುಮಲತಾ ಇದ್ದಾರೆ. ಸುಮಲತಾ ಅವ್ರು ಬಿಟ್ಟು 3 ಜನ ಈ ರೀತಿಯಾದಂತ ಪ್ಲಾನ್ ಮಾಡೋದು ಜೆಡಿಎಸ್ ನವ್ರೆ ಅನ್ನೋದು ಅವರ ಆರೋಪ. ಅಯ್ಯೋ ನೋಡ್ರಿ, ಈ ದೇಶದಲ್ಲಿ ನಡಿಬಾರದ ಪ್ಲಾನ್ ಎಲ್ಲ ನಡೀತವೆ. ಸುಮ್ಮನೆ ಸತ್ಯ ಅಂದ್ರೆ ಇನ್ನೇನ್ ಜನಲ್ಲಿ ಏನು
ಇದಕ್ಕೊಂದು ಹಾಕಿರ್ತಾರೆ. ಅಯ್ಯೋ ಒಂದ್ಸರಿ ಅದ್ಯಾರ್ದೋ ಎಷ್ಟೋ 50 ಜನ ನಿಲ್ಸಿದ್ರು ಗೆದ್ದರಿಗೆ. ಅದರಿಂದ ಅವೆಲ್ಲ ಆಗಲ್ಲ. ಯಾವ ಇವೆಲ್ಲ ಕುಣಿನಾರ್ದಲ್ಲಿ ನೆಳ್ಕೊಂಡ್ಕುಂದಂತೆ. ಅಲ್ಲ, ನಿಮ್ಗೇನ್ ಅನ್ಸುತ್ತೆ ಈಗ ಎ ಮಂಜು ಅವ್ರನ್ನ ಸೋಲ್ಸೋ ಅಂತ ಒಂದು ಪ್ಲಾನ್ ಪ್ರೀತಮ್ ಗೌಡ ಅವ್ರು ಮಾಡಿರ್ಬೋದು ಅಂತ ಅನ್ಸುತ್ತೆ, ಅವ್ರು ಮಾತನಾಡಿದ್ದಾರೆ ಅಂತ. ಈಗ ನನಗೆ ಅವರ ವಾಯ್ಸ್ ನ ಕೇಳ್ದಲೇ ನಾನು ರಿಯಾಕ್ಟ್ ಮಾಡೋದಷ್ಟು ಸೂಕ್ತ ಅಲ್ಲ. ಅವ್ರ ವಾಯ್ಸ್ ಕೇಳಿದ್ರೆ ನಾವು ರಿಯಾಕ್ಟ್ ಮಾಡ್ಬೋದು. ಯಾರೋ ಒಬ್ಬ ತೇಜೋವಧೆ ಮಾಡೋದಷ್ಟು ಒಳ್ಳೇದಲ್ಲ. ನಾನು ಅವ್ರ ವಾಯ್ಸ್ ನೋಡಿದ್ರೆ ಇಂಥದ್ದೇ ವಾಯ್ಸ್ ಅಂತ ಹೇಳ್ತೀನಿ. ಮಿಮಿಕ್ರಿ ಮಾಡೋದಷ್ಟು ಸುಲಭ ಅಲ್ಲ. ಇವ್ರು ಇಂಥದ್ದೇ ವಾಯ್ಸ್, ಹೌದು ಇವ್ರು ಮಾತಾಡಿದ್ದಾರೆ, ಆ ಸಂದರ್ಭ ಸಮಯ ಯಾವುದೋ ಒಂದು ವರ್ಡನ್ನ ಹಾಕ್ಬಿಟ್ಟು ಹೊಡೆಯೋದಲ್ಲ. ರಿಯಾಲಿಟಿ ಆಗಿ ಇದೆಲ್ಲ ವೈರಲ್ ಆಗಿದ್ರೆ, ಅವರ ಸಂಭಾಷಣೆ ಎಲ್ಲ ವೈರಲ್ ಆಗಿದ್ರೆ ಇವರು ಈ ಉದ್ದೇಶ ಮಾತಾಡಿರ್ತಾರೆ ಅಂತ ಹೇಳ್ಬೋದು. ಓಕೆ 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 ಧನ್ಯವಾದ ಶಿವಲಿಂಗೇಗೌಡರು ಮಾತನಾಡಿದ್ದಕ್ಕೆ. ಇದು ಅರಸೀಕೆರೆಯ ಜೆಡಿಎಸ್ ಶಾಸಕರಾದಂತಹ ಶಿವಲಿಂಗೇಗೌಡರು ಹೇಳೋದು ಯಾವುದೇ ರೀತಿಯಾದಂಥದ್ದು ಸ್ಟ್ರಾಟಜಿಗಳಿಲ್ಲ ಇದ್ದೇ ಇರುತ್ತೆ. ಆದರೆ ಈ ರೀತಿ ಆಡಿಯೋದಲ್ಲೆಲ್ಲ ನಾವೇನೂ ಮಾಡಿಲ್ಲ. ವಾಯ್ಸ್ ಕೇಳಿದ ನಂತರ ನಾನು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಲ್ಲೆ. ಸದ್ಯಕ್ಕೆ ನಾನು ಇನ್ನೂ ಕೂಡ ಆಡಿಯೋನ ಕೇಳಿಲ್ಲ. ಆದರೆ ಈ ಹಿಂದೆ ಯಡಿಯೂರಪ್ಪನವ್ರ ಜೊತೆ ಮಾತನಾಡಿದಂಥದ್ದು ಆಪರೇಷನ್ ಆಡಿಯೋನ ಲೀಕ್ ಆಗಿತ್ತು, ಅದನ್ನು ರಿಲೀಸ್ ಮಾಡಲಾಗಿತ್ತು. ಅದರಲ್ಲಿ ಸ್ವತಃ ಮಾತನಾಡಿರೋದು ಪ್ರೀತಮ್ ಗೌಡ್ರೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ಮಿಮಿಕ್ರಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಾಯ್ಸ್ ಟೋನ್ ಅನ್ನು ಕೇಳಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ.